ಈಗ ಜನರಿಗೆಲ್ಲ 21 ಜನರಿಗೆ ಇವತ್ತು ಕರ್ಕೊಂಡೋಗಿ ಸುವರ್ಣಸೌಧ ತೋರ್ಸಾಕತ್ತೀರಿ, ಸಿಎಂ ಅವ್ರಿಗೆ ಭೇಟಿ ಮಾಡ್ಸಾಕತ್ತೀರಿ. ಸೊ ಇಂಥದ್ದೊಂದು ಆಲೋಚನೆ ಯಾವ ರೀತಿ ಯಾವಾಗ ಬಂತು, ಹೆಂಗೆ? ಯಾಕಂದ್ರೆ ವಿರೋಧ ಪಕ್ಷದವರು ಪದೇ ಪದೇ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ, ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ, ಅಭಿವೃದ್ಧಿಗೆ ಹಣ ಇಲ್ಲ, ಸರ್ಕಾರ ದಿವಾಳಿ ಎದ್ದಿದೆ ಅಂತ ಒಂದು ಸಮನೆ ಮಾತಾಡದೆ ಆದರೆ ರಾಜ್ಯದ ಅಭಿವೃದ್ಧಿ ಎಲ್ಲಿ ಕುಂಠಿತ ಆಗಿದೆ? ಈ ಜನರ ಭಾವನೆಗಳನ್ನು, ಈ ಜನರ ಮಾತುಗಳನ್ನು ನೀವು ಕೇಳಿದ್ರೆ ಯಾವ ರೀತಿ ರಾಜ್ಯ ಅಭಿವೃದ್ಧಿ ಆಗೋದು ಅನ್ನೋದು ಅವ್ರಿಗೆ ಕಾಣಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ಆಲೋಚನೆ ಬಂತು, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಪದೇ ಪದೇ ಆರೋಪ ಮಾಡೋದ್ರಿಂದ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ 5 ಗ್ಯಾರಂಟಿ, ಈ 5 ಗ್ಯಾರಂಟಿಯಿಂದ ಜನರು ನೆಮ್ಮದಿಯ ಬದುಕನ್ನು ನಾವು ಸಂಪೂರ್ಣವಾಗಿ ಮಾಡಿದ್ದೀವಿ ಅಂತ ಹೇಳೋದಿಲ್ಲ. ನಾನು ಕೂಡ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ನಾನು ಒಬ್ಬ ಮಹಿಳೆಯಾಗಿ, ಆದರೆ ಈ 5 ಯೋಜನೆ ಒಬ್ಬ ಮಹಿಳೆಗೆ ಬಹಳಷ್ಟು ಅನುಕೂಲ ಆಗಿದೆ, ಅದನ್ನು ತೋರಿಸ್ಬೇಕನ್ನುವಂಥ ಆಸೆಯಿಂದ ಮಾಡಿದ್ದೀನಿ. ಇವತ್ತು ನಿಮ್ಮನ್ನು ನೆನಪಿಸ್ಕೊಂಡು, ನಿಮ್ಮ ಸರ್ಕಾರವನ್ನು ನೆನಪಿಸ್ಕೊಂಡು ಒಂದು ತುತ್ತು ಊಟ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ಕೇಳಿದಾಗ ಒಬ್ಬ ರಾಜಕಾರಣಿಯಾಗಿ ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ, ಧನ್ಯತಾ ಭಾವನೆ ಆಗುತ್ತೆ. ರಾಜಕಾರಣ ಅಂತಂದರೆ ಇದು ನಾವು ಸ್ವಾರ್ಥ ಅಥವಾ ನಾವೆಲ್ಲೋ ದೊಡ್ಡವರಾಗ್ತೀವಿ, ನಾವೆಲ್ಲೋ ಫೈನಾನ್ಷಿಯಲಿ ಬೆಳಿತೀವಿ ಅಲ್ಲ. ರಾಜಕಾರಣ ಅಂತಂದರೆ ಒಂದು ರೆಸ್ಪಾನ್ಸಿಬಿಲಿಟಿ, ರಾಜಕಾರಣ ಅಂತಂದರೆ ಒಂದು ಹೊಣೆ, ರಾಜಕಾರಣ ಅಂತಂದರೆ ಒಂದು ಸೇವೆ, ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳ್ತೀವಿ. ಸರ್ಕಾರದ ಕೆಲಸ ಅಂತಂದರೆ ದೇವರ ಸೇವೆ ಅಂತ ಹೇಳ್ತೀವಿ. ಸೊ ನನಗೆ ಒಬ್ಬ ಮಹಿಳೆಯಾಗಿ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಮಂತ್ರಿಯಾಗಿ ಈ ಕೆಲಸವನ್ನು ನಾನು ನೋಡಿದ್ರೆ ಯಾವುದೋ ಜನ್ಮದ ಪುಣ್ಯದ ಫಲ ಅಂತ ಅನಿಸುತ್ತೆ. ನಮ್ಮ ತಂದೆ ತಾಯಿಯವರು ನನಗೆ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಕ್ಕೂ, ಈ ಗೃಹಲಕ್ಷ್ಮಿಯನ್ನು ನಿಭಾಯಿಸ್ತಾ ಇರೋದಕ್ಕೂ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಸೊ ಈಗ ಆ ಯೋಜನೆ ಆರಂಭ ಆಗುವಂಥ ಟೈಮ್ನಲ್ಲಿ ನೀವು ಅಂದ್ಕೊಂಡಿದ್ದೀರಾ ಮೇಡಮ್ ಇಷ್ಟೊಂದು ಯಶಸ್ವಿ ಆಗುತ್ತೆ, ಇಷ್ಟು ನೀವು ಮನೆ ಮಾತಾ ಆಗ್ತೀರಿ ಅನ್ನುವಂಥದ್ದು? ನೋಡಿ, ಬೆಲೆ ಏರಿಕೆಯಿಂದ ಎಲ್ಲರೂ, ನನ್ನನ್ನು ಹಿಡ್ಕೊಂಡು ಎಲ್ಲರೂ ತತ್ತರಿಸಿ ಹೋಗಿದ್ವಿ. ಈ ಯೋಜನೆಯಿಂದ ಲಾಭ ಆಗುತ್ತೆ ಅನ್ನೋಂಥ ಕಲ್ಪನೆ ಅಂತರೂ ನಮಗೆಲ್ಲರಿಗೂ ಇತ್ತು, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮಗೆ. ಆದರೆ ಈ ಮಟ್ಟಕ್ಕೆ ನಾವು ಇಷ್ಟು ಚೆನ್ನಾಗಿ ಯಾರ ಒಂದು ಮಧ್ಯವರ್ತಿಗಳ ಸಹಾಯ ಇಲ್ಲದೆ ನೀಟಾಗಿ ಮುಟ್ಟುತ್ತೀವಿ ಅನ್ನೋದು ನಮಗೆ ಕಲ್ಪನೆ ಇರಲಿಲ್ಲ. ಬಟ್ ಅದನ್ನು ಮುಟ್ಟಿದ್ದೀವಲ್ಲ, ಅದಕ್ಕೆ ಭಾಳ ಸಂತೋಷ. ಸೊ ಇವರೆಲ್ಲ ಮಾತು ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪರಿಪೂರ್ಣ ಆಗಕ್ಕೆ ನೀವು ಕೂಡ ಸಾಕ್ಷಿಯಾಗಿದ್ರಿ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಇಲಾಖೆಯ ಮಂತ್ರಿಯಾಗಿ ಪ್ರತಿ ತಿಂಗಳು ಕೂಡ ದುಡ್ಡನ್ನು ಹೊಂದಿಸಿ ಪ್ರತಿ ತಿಂಗಳು ಕೊಡೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜಿಂಗು. ಯಾಕಂದರೆ ಒಮ್ಮೊಮ್ಮೆ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ನಿರಂತರವಾಗಿ ಪ್ರಯತ್ನ ಮಾಡಿ 5 ವರ್ಷ, ಸಂಪೂರ್ಣ 5 ವರ್ಷ ಗೃಹಲಕ್ಷ್ಮಿ ಯೋಜನೆ ಅಡಚಣೆ ಬರದೆ ಅವರ ಅಕೌಂಟ್ಗೆ 5 ವರ್ಷ ದುಡ್ಡು ಹಾಕೋ ಜವಾಬ್ದಾರಿ ನಮ್ಮದು. ಈ ಅತ್ತೆ ಸೊಸೆಯರ ನಡುವೆ ಜಗಳ ಹಚ್ತಾರೆ ಅಂತೇಳಿ ಸ್ಟಾರ್ಟಿಂಗ್ ಎಲ್ಲ ಮಾತಾಡಿದ್ರು ಮೇಡಮ್. ಮೊನ್ನೆ ನೋಡಿದ್ರೆ ಬೋರ್ವೆಲ್ ಕೊಡ್ಸಿದ್ರು. ಇವರೆಲ್ಲ ಸಮಾಜಕ್ಕೆ ಮಾದರಿ ಆಗ್ತಾ ಇದ್ರು. ಖಂಡಿತವಾಗ್ಲೂ ಮಾದರಿ ಆಗ್ತಾ ಇದ್ದಾರೆ. ಆ ಅತ್ತೆ ಸೊಸೆ ನೋಡಿಕೊಂಡು ಇನ್ನೊಬ್ಬ ಅತ್ತೆ ಸೊಸೆ ತಲೆ ಕೂಡ ಓಡುತ್ತೆ. ಅತ್ತೆಗೆ ಕೊಡ್ತೀರಾ ದುಡ್ಡು, ಸೊಸೆಗೆ ಕೊಡ್ತೀರಾ, ಮನೆಯಲ್ಲಿ ಜಗಳ ಹಚ್ತೀರಾ, ಏನೇನೋ BJP ಅವ್ರ ಕತೆ ಕಟ್ಟಿದ್ರು. ಆದರೆ ಇದಕ್ಕೆಲ್ಲ ಉತ್ತರ ಗಜೇಂದ್ರಗಡದ ಆ ಅತ್ತೆ ಸೊಸೆ ಕೊಟ್ಟಿದ್ದಾರೆ. ಭಾಳ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರ ಜೊತೆ ಸಂವಾದ ಕಾರ್ಯಕ್ರಮ ಇದೆ, ಅವ್ರ ಭೇಟಿ ಇದೆ. ಉಪಮುಖ್ಯಮಂತ್ರಿಗಳ ಭೇಟಿ ಇದೆ, ಅವರ ಜೊತೆ ಸಂವಾದ ಕಾರ್ಯಕ್ರಮ ಇದೆ. ಜೊತೆಯಲ್ಲಿ ನಮ್ಮ ಇಲಾಖೆ ಯಾವ ರೀತಿ ಕಾರ್ಯವನ್ನು ನಿಭಾಯಿಸುತ್ತೆ, ಸೆಕ್ರೆಟ್ರಿ ಅಂದರೆ ಏನು, ಸೆಕ್ರೆಟ್ರಿ ಕೆಳಗಡೆ ಡೈರೆಕ್ಟರ್ದೇನು, ಈ ಯೋಜನೆಯನ್ನು ನಾವು ಹೇಗೆ ರೂಪಿಸ್ತೀವಿ, ಇದ್ರ ಹಿಂದೆ ಇರುವಂಥ ಕಷ್ಟ ಏನು, ಹೇಗೆ ಪ್ರತಿ ತಿಂಗಳು ಇವರಿಗೆ ದುಡ್ಡನ್ನು ಹಾಕ್ತೇವೆ. ಸೊ ಇದ್ರದ್ದೆಲ್ಲದ್ರದ್ದು ಒಂದು ಪಕ್ಷಿ ನೋಟವನ್ನು ಅವ್ರಿಗೆ ತೋರಿಸ್ತೀವಿ. ಜೊತೆಯಲ್ಲಿ ಕಲಾಪ ವೀಕ್ಷಣೆಗೂ ಕೂಡ ಅವಕಾಶ ಮಾಡಿ. ಸೊ ಇದಿಷ್ಟು ಸದ್ಯ ಈಗ ಒಂದು ಕಡೆ ಗೃಹಲಕ್ಷ್ಮಿಯರು ಏನು ಲಾಭ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸರ್ಕಾರದ ಹೆಸರು ಹೇಳಿ ಇವತ್ತು ಒಂದು ತುತ್ತು ಊಟ ಮಾಡ್ತಾ ಇದ್ದೀವಿ ಅನ್ನುವಂತಹ ಧನ್ಯತಾ ಭಾವವನ್ನು ಅವ್ರು ತೋರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಯೋಜನೆ ನಮ್ಮ ಅವಧಿಯಲ್ಲಿ ಬಂದಿರುವಂಥದ್ದು ಲಕ್ಷ್ಮಿ ಅನ್ನುವಂಥ ಹೆಸರಿಟ್ಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡಿ ಅದನ್ನು ಮನೆ ಮನೆ ಮುಟ್ಟಿಸುವುದರಲ್ಲಿ ಯಶಸ್ಸು ಕಂಡಿರುವಂಥದ್ದು ನಿಜಕ್ಕೂ ರಾಜಕೀಯದಲ್ಲಿ ಇದು ಒಂದು ಕೂಡ ಧನ್ಯವಾದ ಭಾವ ಅನ್ನುವಂಥ ನಿಟ್ಟಲ್ಲಿ ಸಚಿವೆ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.